ಇನ್ನು ಯಡಿಯೂರಪ್ಪ ವಿರುದ್ಧ ಕೇಳಿಬಂದಿರುವಂತಹ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ತನಿಖೆ ಚುರುಕಾಗ್ತಾ ಇದೆ. ಸದ್ದಿಲ್ಲದೆ ಪ್ರಕರಣದ ತನಿಖಾಧಿಕಾರಿ ಬದಲಾಗಿರುವಂತದ್ದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ನುಡಿದಂತೆ ಇವತ್ತು ವಿಚಾರಣೆಗೆ ಮಾಜಿ ಸಿಎಂ ಹಾಜರಾಗಿದ್ದರು. ಹಾಗಾದ್ರೆ ಏನೆಲ್ಲ ಸಾಕ್ಷಿಗಳನ್ನ ಮುಂದಿಟ್ಕೊಂಡು ವಿಚಾರಣೆ ನಡೆಸಲಾಗಿದೆ, ಸತತ 3 ಗಂಟೆಗಳ ವಿಚಾರಣೆ ಸಂದರ್ಭದಲ್ಲಿ ಏನೇನಾಗಿದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಬಿಎಸ್ವೈ ವಿರುದ್ಧದ ಪೋಕ್ಸೋ ಆರೋಪ ಕೇಸ್ 2ನೇ ಬಾರಿಗೆ ಸಿಐಡಿ ವಿಚಾರಣೆ ಎದುರಿಸಿದ ಯಡಿಯೂರಪ್ಪ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇವತ್ತು ಸಿಐಡಿ ಎದುರು ವಿಚಾರಣೆಗೆ ಹಾಜರಾಗಿದ್ರು. ಪೋಕ್ಸೋ ಕೇಸ್ ಸಂಬಂಧ ಸಿಐಡಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ರು. ಆದರೆ ದೆಹಲಿಯಿಂದ ಬಂದ ಬಳಿಕ ವಿಚಾರಣೆಗೆ ಹಾಜರಾಗುವುದಾಗಿ ಬಿಎಸ್ವೈ ಮಾಹಿತಿ ನೀಡಿದ್ರು. ಈ ನಡುವೆ 1ನೇ ತ್ವರಿತ ನ್ಯಾಯಾಲಯ ಜಾಮೀನು ರಹಿತ ವಾರೆಂಟ್ ಜಾರಿ ಮಾಡಿತ್ತು. ಇದರಿಂದ ಬಂಧನ ಭೀತಿಯಿಂದ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಬಳಿಕ ಕೋರ್ಟ್ನಿಂದ ಬಂಧನ ಮಾಡದಂತೆ ರಿಲೀಫ್ ಸಿಕ್ಕಿತ್ತು. ಹೀಗಾಗಿ ಇವತ್ತು ಸಿಐಡಿ ಎದುರು ಹಾಜರಾಗಿದ್ರು. 3 ಗಂಟೆ ವಿಚಾರಣೆ, ಸಿಐಡಿ ಅಧಿಕಾರಿಗಳ ಪ್ರಶ್ನೆ. ಈ ಮೊದಲು ವಿಚಾರಣೆಗೆ ಹಾಜರಾಗಿದ್ದ ಯಡಿಯೂರಪ್ಪ ವಾಯ್ಸ್ ಸ್ಯಾಂಪಲ್, ಮೊಬೈಲ್ ಸೇರಿದಂತೆ ಹಲವು ಮಾಹಿತಿ ಸಂಗ್ರಹಿಸಿದ್ರು. ಇವತ್ತು 2ನೇ ಬಾರಿಗೆ ವಿಚಾರಣೆಗೆ ಹಾಜರಾದ ಯಡಿಯೂರಪ್ಪಗೆ 3 ಗಂಟೆ ಕಾಲ ಪ್ರಶ್ನೆ ಕೇಳಿದ್ದಾರೆ. ವಾಯ್ಸ್ ಸ್ಯಾಂಪಲ್ ಸೇರಿದಂತೆ ಸಂಗ್ರಹಿಸಿದ್ದ ಸಾಕ್ಷ್ಯಗಳ ಆಧಾರದಲ್ಲಿ ಪ್ರಶ್ನೆ ಕೇಳಿ ಉತ್ತರ ಪಡೆದುಕೊಂಡಿದ್ದಾರೆ. ಸದಾಶಿವನಗರದಲ್ಲಿ ದಾಖಲಾಗಿದ್ದ ಪ್ರಕರಣ ಸಿಐಡಿಗೆ ವರ್ಗಾವಣೆ ಬಳಿಕ ಮಹಿಳಾ ಡಿವೈಎಸ್ಪಿ ಪೃಥ್ವಿ ಅವರನ್ನ ತನಿಖಾಧಿಕಾರಿ ಮಾಡಲಾಗಿತ್ತು. ಇದೀಗ ತನಿಖೆ ಹೊಣೆಯನ್ನ ಸಿಐಡಿ ಡಿವೈಎಸ್ಪಿ ಪುನೀತ್ ಅವರಿಗೆ ನೀಡಲಾಗಿದೆ. ಇವತ್ತು ಯಡಿಯೂರಪ್ಪರನ್ನ ಪುನೀತ್ ವಿಚಾರಣೆ ನಡೆಸಿದ್ದಾರೆ. ಜಗದೀಶ, ಟಿವಿ9 ಬೆಂಗಳೂರು.